ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. 1 ಕಿಲೋವ್ಯಾಟ್ ಸೋಲಾರ್ ಪಿಸಿಯುಗೆ ಇನ್ಸ್ಟಾಲೇಷನ್ ಪ್ಯಾನೆಲ್ಗಳ, ಬ್ಯಾಟರಿಗಳ ಮತ್ತು ಇತರೆ ಕಾಂಪೊನೆಂಟ್ಗಳ ವೈರಿಂಗ್ ಮಾಡುವುದು. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನಲ್ಲಿ ಕಾಂಪೊನೆಂಟ್ಸ್ ಇಂಟರ್ ಕನೆಕ್ಷನ್ ಅನ್ನು ವೈರಿಂಗ್ ಮಾಡುವುದು. ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಗಳು ಅಥವಾ ಎಕ್ವಿಪ್ಮೆಂಟ್ಗಳು, ಫಿನಿಶ್ಡ್ ಸೋಲಾರ್ ಪ್ಯಾನೆಲ್ ಮೌಂಟ್, ಫಿನಿಶ್ಡ್ ಎಜೆಬಿ ವೈರಿಂಗ್, ಫಿನಿಶ್ಡ್ ಬ್ಯಾಟರಿ ಬ್ಯಾಂಕ್, ಪಿಸಿಯು ಪವರ್ ಕಂಟ್ರೋಲರ್ ಯೂನಿಟ್ ಅಥವಾ ಇನ್ವರ್ಟರ್. ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ನ ಕಾಂಪೊನೆಂಟ್ಗಳ ಇಂಟರ್ ಕನೆಕ್ಷನ್ಗಳನ್ನು ಹಂತ ಹಂತವಾಗಿ ತೋರಿಸಲಾಗಿದೆ. 6 ಸೋಲಾರ್ ಪ್ಯಾನೆಲ್ಗಳನ್ನು 2 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಪ್ರತಿ ವಿಭಾಗದಲ್ಲೂ 3 ಪ್ಯಾನೆಲ್ಗಳಿದ್ದು ಅದನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಲಾಗಿದೆ. ಪ್ರತಿ ವಿಭಾಗದಲ್ಲೂ ಪಾಸಿಟಿವ್ ಟರ್ಮಿನಲ್ಗಳನ್ನು MCB1 ಅಥವಾ DC ಡಿಸ್ಕನೆಕ್ಟರ್ ಮೂಲಕ ಕೆಂಪು ಬಣ್ಣದ ವೈರ್ಗಳನ್ನು ಬಳಸಿ ಕನೆಕ್ಟ್ ಮಾಡಿರಲಾಗುತ್ತದೆ ಮತ್ತು ನೆಗೆಟಿವ್ ಟರ್ಮಿನಲ್ಗಳನ್ನು ನೀಲಿ ಬಣ್ಣದ ವೈರ್ಗಳನ್ನು ಬಳಸಿ AJBಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಇನ್ಪುಟ್ ಅನ್ನು ಪ್ಲಸ್ ಮತ್ತು ಮೈನಸ್ ಎಂದು ಗುರುತಿಸಲಾಗುತ್ತದೆ. AJB ಔಟ್ಪುಟ್ ವೈರ್ ಅನ್ನು MCB2 ಅಥವಾ DC ಡಿಸ್ಕನೆಕ್ಟರ್ನ ಮೂಲಕ ಚಾರ್ಜ್ ಕಂಟ್ರೋಲರ್ಗೆ ಇನ್ಪುಟ್ ಆಗಿ ಕನೆಕ್ಟ್ ಮಾಡಿರಲಾಗುತ್ತದೆ. ಈ ವೈರ್ಗಳು ಸರಿಯಾದ ಬಣ್ಣ ಮತ್ತು ಸೈಜ್ ಅನ್ನು ಹೊಂದಿರಬೇಕು. ಚಾರ್ಜ್ ಕಂಟ್ರೋಲರ್ನ ಔಟ್ಪುಟ್ ವೈರ್ಗಳು MCB3 ಅಥವಾ DC ಡಿಸ್ಕನೆಕ್ಟರ್ನ ಮೂಲಕ ಬ್ಯಾಟರಿ ಬ್ಯಾಂಕ್ಗೆ ಕೊಡಲಾಗಿರುತ್ತದೆ. ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ ವೈರ್ಗಳನ್ನು MCB4ನ ಮೂಲಕ ಇನ್ವರ್ಟರ್ನ ಇನ್ಪುಟ್ ಟರ್ಮಿನಲ್ಗಳಿಗೆ ಕೊಡಲಾಗುತ್ತದೆ. ಇನ್ವರ್ಟರ್ DC ಪವರ್ ಅನ್ನು ಬಳಸಿ AC ಪವರ್ ಅನ್ನು ಉತ್ಪಾದಿಸುತ್ತದೆ. ಇದರ ಔಟ್ಪುಟ್ ಅನ್ನು MCB5 ಅಥವಾ AC ಡಿಸ್ಕನೆಕ್ಟರ್ನ ಮೂಲಕ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಸರಿಯಾದ ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ನ ಬಗ್ಗೆ ಗಮನ ಹರಿಸಬೇಕು. ಟ್ರಾನ್ಸ್ಫಾರ್ಮರ್ನ ಔಟ್ಪುಟ್ ಅನ್ನು ಮೈನ್ AC ಡಿಸ್ಕನೆಕ್ಟ್ನ ಮೂಲಕ ಡಿಸ್ಟ್ರಿಬ್ಯೂಷನ್ ಪ್ಯಾನೆಲ್ ಮತ್ತು AC ಲೋಡ್ಗಳಿಗೆ ಕನೆಕ್ಟ್ ಮಾಡಲಾಗುತ್ತದೆ. ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಕಾಂಪೊನೆಂಟ್ಗಳ ಇಂಟರ್ ಕನೆಕ್ಷನ್ ವೈರಿಂಗ್ ಅನ್ನು ಮಾಡುವುದು. ಮೌಂಟಿಂಗ್ ಸ್ಟ್ರಕ್ಚರ್ಗಳ ನಿರ್ಮಾಣದ ನಂತರ, ಮೌಂಟಿಂಗ್ ಸ್ಟ್ರಕ್ಚರ್ಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳ ಫಿಟ್ಟಿಂಗ್ ಆದ ನಂತರ ಸೋಲಾರ್ ಪ್ಯಾನೆಲ್ ವೈರಿಂಗ್ ಅನ್ನು ಮಾಡಬೇಕಾಗುತ್ತದೆ. ಇದರಲ್ಲಿ ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಯಾನೆಲ್ಗಳನ್ನು ಮತ್ತು ಅರೆ ಜಂಕ್ಷನ್ ಬಾಕ್ಸ್ ಅನ್ನು ಕನೆಕ್ಟ್ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವೈರ್ ಅಥವಾ ಕೇಬಲ್ ಅನ್ನು ಇನ್ವರ್ಟರ್ ಇನ್ಪುಟ್ ವರೆಗೂ ವಿಸ್ತರಿಸಬೇಕು. ಇನ್ವರ್ಟರ್ ಇನ್ಪುಟ್ ವರೆಗೂ ಬರುವಂತಹ ಎಲ್ಲ ಅಸೆಂಬ್ಲಿ ಆಫ್ ಕನೆಕ್ಷನ್ಸ್, ವೈರಿಂಗ್ ಮತ್ತು ಎಕ್ಸ್ಟೆನ್ಷನ್ಗಳನ್ನು ಸೋಲಾರ್ ಟೆಕ್ನಿಷಿಯನ್ಗಳು ಮಾಡಬೇಕು. ಮಾಡಬೇಕಾದ ಕೆಲಸಗಳು: ಕನೆಕ್ಟರ್ಗಳನ್ನು ಗುರುತಿಸುವುದು, ಟರ್ಮಿನಲ್ ಎಂಡ್ಗಳನ್ನು ಕ್ರಿಂಪಲ್ ಮಾಡುವುದು, ಪ್ಯಾನೆಲ್ಗಳನ್ನು ಇಂಟರ್ ಕನೆಕ್ಟ್ ಮಾಡುವುದು, ಕಂಡ್ಯೂಟ್ ಪೈಪ್ ಅಳವಡಿಸುವುದು, ಅಂಡರ್ ಗ್ರೌಂಡ್ ಕೇಬಲ್ ಹಾಕುವುದು, ಎಂಡ್ ಟರ್ಮಿನಲ್ಗಳನ್ನು ಇನ್ವರ್ಟರ್ಗೆ ಕನೆಕ್ಟ್ ಮಾಡುವುದು. ನಂತರ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಯಾನೆಲ್ಗಳನ್ನು ಇಂಟರ್ ಕನೆಕ್ಟ್ ಮಾಡಿ ಮತ್ತು ಅರೆ ಜಂಕ್ಷನ್ ಬಾಕ್ಸ್ ಅನ್ನು ವೈರಿಂಗ್ ಮಾಡಿ. 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಆಫ್ ಗ್ರಿಡ್ ಪ್ಲಾಂಟ್ನ ಎಲೆಕ್ಟ್ರಿಕಲ್ ವೈರಿಂಗ್ ಅನ್ನು ಪೂರ್ಣಗೊಳಿಸೋಣ. ಪ್ರತ್ಯೇಕವಾಗಿದ್ದಲ್ಲಿ ಚಾರ್ಜ್ ಕಂಟ್ರೋಲರ್ಗೆ ವೈರಿಂಗ್ ಅನ್ನು ಮಾಡಿ. DC ಡಿಸ್ಕನೆಕ್ಟ್ನ ಮೂಲಕ ಬ್ಯಾಟರಿ ಬ್ಯಾಂಕ್ ಅನ್ನು ಚಾರ್ಜ್ ಕಂಟ್ರೋಲರ್ ಅಥವಾ ಇನ್ವರ್ಟರ್ಗಳಿಗೆ ಕನೆಕ್ಟ್ ಮಾಡಿ. ಸುಲಭವಾಗಿ ಅರ್ಥ ಮಾಡಿಕೊಂಡು ಯೂನಿಟ್ಗಳನ್ನು ಕನೆಕ್ಟ್ ಮಾಡಲು ಕಲರ್ಡ್ ಕೇಬಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಸಾಧಾರಣವಾಗಿ ಕಪ್ಪು, ನೀಲಿ, ಹಸಿರು ಮತ್ತು ಕೆಂಪು ಬಣ್ಣದ ವೈರ್ಗಳನ್ನು ಬಳಸಲಾಗುತ್ತದೆ. ಕಪ್ಪು ಮತ್ತು ನೀಲಿ ಬಣ್ಣದ ಕೇಬಲ್ಗಳನ್ನು ನೆಗೆಟಿವ್ ಕನೆಕ್ಷನ್ಗಳಿಗೆ ಉಪಯೋಗಿಸಲಾಗುತ್ತದೆ ಮತ್ತು ಕೆಂಪು ಬಣ್ಣದ ಕೇಬಲ್ಗಳನ್ನು ಪಾಸಿಟಿವ್ ಕನೆಕ್ಷನ್ಗಳಿಗೆ ಉಪಯೋಗಿಸಲಾಗುತ್ತದೆ. ಹಸಿರು ಬಣ್ಣವನ್ನು ಅರ್ಥಿಂಗ್ ಆಗಿ ಉಪಯೋಗಿಸಲಾಗುತ್ತದೆ. ಕಂಬೈನರ್ ಬಾಕ್ಸ್ನ ಸೋಲಾರ್ ಅರೆ ಔಟ್ಪುಟ್ ಅನ್ನು DC ಡಿಸ್ಕನೆಕ್ಟ್ನ ಮೂಲಕ ಚಾರ್ಜ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿ. ಚಾರ್ಜ್ ಕಂಟ್ರೋಲರ್ನ ಔಟ್ಪುಟ್ ಅನ್ನು DC ಡಿಸ್ಕನೆಕ್ಟ್ನ ಮೂಲಕ PCU ಅಥವಾ ಇನ್ವರ್ಟರ್ನ ಇನ್ಪುಟ್ಗೆ ಕನೆಕ್ಟ್ ಮಾಡಿ. ಒಂದು ವೇಳೆ ಚಾರ್ಜ್ ಕಂಟ್ರೋಲರ್ PCU ಅಥವಾ ಇನ್ವರ್ಟರ್ನ ಒಳಗೆ ಇದ್ದಲ್ಲಿ ಬ್ಯಾಟರಿ ಟರ್ಮಿನಲ್ಗಳನ್ನು PCU ಅಥವಾ ಇನ್ವರ್ಟರ್ನ ಸೂಕ್ತವಾದ ಇನ್ಪುಟ್ಗಳಿಗೆ ಕನೆಕ್ಟ್ ಮಾಡಿ. ಯಾವುದೇ ಡಿಸ್ಕನೆಕ್ಟ್ ಅಥವಾ MCBಯನ್ನು ಸ್ವಿಚ್ ಆನ್ ಮಾಡಬೇಡಿ. ಎಲ್ಲ ವೈರಿಂಗ್ಗಳು ಸರಿ ಇದೆಯೇ ಎಂದು ಪರಿಶೀಲಿಸಿ. ಮುನ್ನೆಚ್ಚರಿಕೆಗಳು: ಟೆಸ್ಟಿಂಗ್ ಮಾಡುವಾಗ ಎಲೆಕ್ಟ್ರಿಕಲ್ ಶಾಕ್ನಿಂದ ತಪ್ಪಿಸಿಕೊಳ್ಳಲು ಹ್ಯಾಂಡ್ ಗ್ಲೌಸ್ ಮತ್ತು ಸೇಫ್ಟಿ ಶೂಸ್ಗಳನ್ನು ಬಳಸಿ. ಎಲ್ಲ ಎಕ್ವಿಪ್ಮೆಂಟ್ಗಳಿಗೂ ಸರಿಯಾದ ಅರ್ಥಿಂಗ್ ಪಾಯಿಂಟ್ಗಳನ್ನು ಮಾಡಿದ್ದಾರಾ ಎಂದು ಪರಿಶೀಲಿಸಿ. ಬ್ಯಾಟರಿ ಬ್ಯಾಂಕ್, AJB, ಇನ್ವರ್ಟರ್ ಮತ್ತು CC ನಡುವಿನ ಇಂಟರ್ ಕನೆಕ್ಷನ್ಗಳಿಗೆ ಬೇರೆ ಬೇರೆ ಬಣ್ಣದ ವೈರ್ಗಳನ್ನು ಬಳಸಲಾಗಿದೆ ಎಂದು ಪರಿಶೀಲಿಸಿ. ವಿವಿಧ ಪಾಯಿಂಟ್ಗಳಲ್ಲಿ ವೋಲ್ಟೇಜ್ಗಳನ್ನು ಅಳೆಯುವಾಗ ಸರಿಯಾದ ರೇಂಜ್ ಮತ್ತು ಮೋಡ್ ಅನ್ನು ಆಯ್ಕೆ ಮಾಡಿ. ಇದರಿಂದ ಮಲ್ಟಿಮೀಟರ್ಗೆ ಆಗುವ ಹಾನಿಯನ್ನು ತಪ್ಪಿಸಬಹುದು. ನೀವು ಮಾಡಿದ ಕೆಲಸವನ್ನು ಮತ್ತು ಗಮನಿಸಿದ ಅಂಶಗಳನ್ನು ದಾಖಲಿಸಿ. ಗಮನಿಸಿದ ಅಂಶಗಳು: ಎಲ್ಲ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಮತ್ತು ಸ್ವಿಚ್ಗಳನ್ನು ಆಫ್ನಲ್ಲಿ ಇರಿಸಿ. ಕೆಲಸ ಪ್ರಾರಂಭವಾಗುವವರೆಗೂ ಎಲ್ಲ ಫ್ಯೂಸ್ಗಳನ್ನು ತೆಗೆದು ಪ್ರತ್ಯೇಕವಾಗಿ ಶೇಖರಿಸಿ.
70 ವೋಲ್ಟ್ಗಿಂತ ಅಧಿಕವಾದ ಡಿಸಿ ವೋಲ್ಟ್ ಅತ್ಯಂತ ಅಪಾಯಕಾರಿ. ಸೋಲಾರ್ ಪ್ಯಾನೆಲ್ಗಳಿಗೆ ಬಿಸಿಲು ಬಿದ್ದ ಕೂಡಲೇ ಡಿಸಿ ವೋಲ್ಟ್ ಅನ್ನು ಉತ್ಪಾದಿಸಲು ಪ್ರಾರಂಭ ಮಾಡುತ್ತದೆ. ನಿರ್ಮಾಣ ಕಾರ್ಯದ ಅವಧಿಯು ಪ್ಲಾಂಟ್ನ ಸಾಮರ್ಥ್ಯದ ಮೇಲೆ ನಿರ್ಧರಿಸಲ್ಪಡುತ್ತದೆ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೋಲಾರ್ ಫೋಟೋ ವೋಲ್ಟೈಕ್ ಪ್ಲಾಂಟ್ನಲ್ಲಿ ಕಾಂಪೊನೆಂಟ್ಸ್ ಇಂಟರ್ ಕನೆಕ್ಷನ್ ಅನ್ನು ವೈರಿಂಗ್ ಮಾಡುವುದು. ಈ ಸೆಷನ್ನಲ್ಲಿ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.